ನಮಸ್ಕಾರ. ಈಗ ಎಲ್ಲ ಕಡೆ ದ್ರಾಕ್ಷಿ ಏನೈತಿ GS ಸ್ಪ್ರೇ ಅದು ಎಲ್ಲ ಮುಗ್ದಿದ್ದಾವು. ಮತ್ತು ಈಗ ಕರೆಂಟ್ ಸಿಚುವೇಶನ್ ಏನೈತೆ ಅಂದ್ರೆ ಈಗ ಸದ್ಯ ಎಲ್ಲ ಕಡೆ ಥಂಡಿ ಏನೈತಿ ಒಂದಿಟ್ಟು ಹೆಚ್ಚೈತಿ. ಥಂಡಿ ಒಂದಿನ 2ನೇ ತಾರೀಕದ ಹಿಡ್ಕೊಂಡು ಮುಂದೆ ಏನೈತಿ ಕಡಿಮೆ ಹಾಕೋತ ಹೋಗ್ಬೋದು. ಆದರೆ ಜನವರಿದಾಗ ಏನೈತಿ ಥಂಡಿದು ಮತ್ತೊಂದು ವೇವ್ ಬರೋದೈತಿ, ಅವಾಗೂ ಥಂಡಿ ಹೆಚ್ಚಾಗೋದೈತಿ. ಆದರೆ ಈಗ ಸದ್ಯಕ್ಕೆ ಏನೈತಿ 2ನೇ ತಾರೀಕು ತನಕ ಹಿಂಗೆ ಥಂಡಿ ಕಂಟಿನ್ಯೂ 1ನೇ 2ನೇ ತಾರೀಕು ತನಕ ಇರೋದೈತಿ. ಈಗ ಕಳೆದ 10, 12, 15 ದಿವಸ ಹಾಕೋದು ಬತ್ತು. ಪ್ರತಿ ವರ್ಷ ಏನಾಕಿತ್ತು, ಥಂಡಿ ಇರ್ತಿತ್ತು. ಆದರೆ ಹೆಂಗೆ ಇರ್ತಿತ್ತು, 4 ದಿವಸ ಥಂಡಿ ಇರ್ತಿತ್ತು, ಅದರಿಂದ ಮತ್ತೆ ಕಡಿಮೆ ಆಕಿತ್ತು. ಮತ್ತು ಯಾವಾಗರೆ 4 ದಿವಸ ಹಿಂಗೆ ಸಣ್ಣ ಸಣ್ಣ ಸ್ಪೆಲ್ ಇರ್ತಿದ್ದು ಥಂಡಿವ 4 ದಿವಸದ್ದು. ಈ ವರ್ಷ ಏನಾಗೈತಿ, ಕಂಟಿನ್ಯೂ ಒಂದು ದೊಡ್ಡ ಸ್ಪೆಲನ್ನು ನಡೆದೈತಿ. ಇನ್ನು 10-15 ದಿವಸ ಹಾಕೋದು ಬಂದ್ರೂ ಈಗೇನು ಥಂಡಿ ಏನೂ ಕಡಿಮೆ ಆಗೋದ ಏನೂ ಆಕಾರ ಕಾಣುವತ್ತು. 2ನೇ ತಾರೀಕು ಮುಂದೆ ಒಂದಿಟ್ಟು ಥಂಡಿ ಕಡಿಮೆ ಆಗೋ ಅನ್ಸತೈತಿ. ಆದ್ದರಿಂದ ಏನಾಗೈತಿ, ಕೆಲವೊಂದು ಭಾಗದಾಗ ಏನೈತಿ ಈಗ 13, 14 ತನಕ ಟೆಂಪ್ರೇಚರ್ ತೆಳಗೆ ಬಂದೈತಿ. ವಿಜಾಪುರದ ಕೆಲವೊಂದು ಭಾಗದಾಗ ಕೆಲವೊಂದು ತಾಲೂಕದಾಗ ಏನೈತಿ 9, 10 ತನಕನೂ ಟೆಂಪ್ರೇಚರ್ ತೆಳಗೆ ಬಂದಿದ್ದೈತಿ. 10, 10 ತನಕನೂ. ಅದಕ್ಕೆ ಈಗೇನೈತಿ ಬಹಳಷ್ಟು ಟೆಂಪ್ರೇಚರ್ ಕಡಿಮೆ ಆಗೈತಿ. ಅದರಿಂದ ಏನಾಗೈತಿ, ಒಂದು ಗಿಡದ ಮ್ಯಾಗ ಏನೈತಿ ಒಂದು ಚಿಲ್ಲಿಂಗ್ ಸ್ಟ್ರೆಸ್ ಅಂದ್ರೂ ನಡಿತೈತಿ. ಒಂದು ಥಂಡಿದಿಂದ ಏನೈತಿ ಒಂದಿಟ್ಟು ಸ್ಟ್ರೆಸ್ದಾಗ ದ್ರಾಕ್ಷಿ ಬಳ್ಳಿ ನಮ್ಮದು ಹೋಗಿದ್ದಿರೋದ್ರಿಂದ ಕೆಲವೊಂದು ಸಮಸ್ಯೆ ಇದ್ರಾಗ ಕಾಡತ್ತಾವ. ಈಗ ಎಲ್ಲರಿಗಿಂತ ಮುಖ್ಯವಾದ ಸಮಸ್ಯೆ ಅಂದ್ರೆ ಏನೈತಿ, ಕಾಳು ಸೈಜಾಗೋದು ಸಮಸ್ಯೆ. ಈಗ ಏನೈತಿ ಬೇರೆ ಡೆವಲಪ್ಮೆಂಟ್ ಈಗಿನ ಮೂಮೆಂಟ್ದಾಗ ಸ್ಟಾಪ್ ಆಗಿರ್ತೈತಿ. ಮತ್ತೊಂದು ಸಮಸ್ಯೆ ಏನಂತಂದ್ರೆ ಹಿಂಕಟ್ಟು ಯಾವ ನವೆಂಬರ್ದಾಗ ಚಟ್ನಿ ಏನಾಗಿದ್ದಾವೆ ಅವಕ್ಕೊಂದಿಟ್ಟು ಶೆಂಡ ಬರೋದು, ಕ್ಯಾನಪೈ ಬರೋ ಸಮಸ್ಯೆ. ಆದ್ರೆ ಅವು ಭಾಳ ಅಂಥ ಪ್ಲಾಟ್ ಏನೈತಿ ಭಾಳಷ್ಟು ಕಡಿಮೆ ಅದಾವು. ಫ್ಲವರಿಂಗ್ದಾಗೂ ಏನೇನು ಯಾರಿದ್ರಂದ್ರೆ ಅವು ಈಗ 60ನೇ ದಿವ್ಸಕ್ಕದು ಅವ್ರದ್ದು ಮಷಿನ್ ಸ್ಪ್ರೇ ಅದು ಬರತೈತಿ, ಜಿಯೋ ಕೊಡೋದು ಸ್ಟೇಜ್ ಅದು ಬರತೈತಿ. ಈಗ ಸದ್ಯ ಇವೇನೈತಿ ಎಲ್ಲ ಥಂಡಿದಿಂದ ಇವೆಲ್ಲ ಆಗತ್ತಾವು. ಅದಕ್ಕಾಗಿ ಈಗ ಏನೈತಿ ಮೇನ್ ಪಾರ್ಟ್ ಅಂದ್ರೆ ಏನೈತಿ ಇದ್ರಾಗ ಈಗ ಎಲ್ಲ ಕಡೆ ಸಮಸ್ಯೆ, ಎಲ್ಲ ಕಡೆದು ಫೋನ್ ಕಾಲು, ನಮ್ಗೆ ಬಂದಿದ್ದು ಕಮೆಂಟ್ಗಳು, ಅದರ ಮೆಸೇಜ್ಗಳು ವಾಟ್ಸಪ್ಗೆ ಬರ್ತಿರ್ತಾವೆ. ಕಾಳು ಸೈಜ್ ಆಗೈತಿ, ಏನು ಮಾಡ್ಬೇಕ್ರಿ ಅಂತ. ಅದಕ್ಕೆ ಈಗ ಒಂದು ವಿಡಿಯೋ ಮಾಡ್ಬೇಕನ್ನಿಸ್ತು. ಅದಕ್ಕೆ ನಾವು ಈಗ ಈ ವಿಡಿಯೋ ಮಾಡತ್ತೀವಿ. ಅದ್ರ ಮುಂಚಿತ ನಾ ಮತ್ತೊಂದು ನಿಮಗೆ ಸೂಚನೆ ಒಂದು ಕೊಡಬೇಕು ಅಂತ ಅನಿಸ್ತೈತಿ. ಈಗ ನಮ್ದು ಏನೋ ದ್ರಾಕ್ಷಿ ಗುರು ಗ್ರೇಪ್ಸ್ ಕನ್ಸಲ್ಟೆನ್ಸಿ ಆನ್ಲೈನ್ ಕನ್ಸಲ್ಟೆನ್ಸಿ ಏನು ನಡೆದೈತಿ. ಇದ್ರಾಗ ಏನೈತಿ ಕೆಲವೊಂದು ಈಗ ರೀಕಟ್ ಮಾಡೋ ಪ್ಲಾಟ್ಗಳು ಇರ್ತಾವೆ, ಹೊಸ ಬಾಟಮ್ ಹೊಡಿಯೋ ಪ್ಲಾಟ್ಗಳು. ಈಗ ರೀಕಟಿಂಗ್ ಪ್ಲಾಟ್ಗಳು ಯಾವ ಹೊಸ ಪ್ಲಾಂಟೇಶನ್ ಮಾಡಿ ಯಾರು ಗ್ರಾಫ್ಟಿಂಗ್ ಕಲಮ್ ಕಟ್ಟಿದಾರು ಅವ್ರು ಹೊಸ ಪ್ಲಾಟ್ ನೀವು ಯಾರು ರಿಜಿಸ್ಟರ್ ಮಾಡೋರಿದ್ರೆ ಅಂದ್ರೆ ಈಗ ಏನೈತಿ ಈಗ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಯಾಕಂದ್ರೆ ಈಗಿನ ಹಿಡ್ದು ಅದ್ರ ಪ್ರಿಪ್ರೇಷನ್ ಮಾಡ್ಕೊತ ಹೋಗಿ ಜನವರಿ 20 ಮುಂದೆ ಅದ್ರ ಚಟ್ನಿ ಅದರಿಂದ ಮುಂದಿನ ಏನೈತಿ ಎಲ್ಲ ಸರಿಯಾಗಿ ಚಿಗತ್ ಬರೋದು, ಗಿಡ ಡೆವಲಪ್ಮೆಂಟ್ ಆಗೋದು. ಬ್ಯಾಸಿಗೆಯಾಗ ಮತ್ತೇನೈತಿ ಮಳಿನೂ ಈ ವರ್ಷನೂ ತೋರ್ಸತ್ತಾರು. ಅದಕ್ಕೆ ಲಘುನ ಕಡ್ಡಿ ತಯಾರು ಮಾಡ್ಕೊಂಡು ಒಂದಿಟ್ಟು ಗರ್ಭಧಾರಣೆ ಚಲೋ ಮಾಡ್ಕೋಬೇಕಾತಂದ್ರೆ ನೀವು ರೀಕಟ್ ಪ್ಲಾಟ್ ರಿಜಿಸ್ಟ್ರೇಷನ್ ಏನೈತಿ ಈಗ ಚಾಲೂ ಆಗೈತಿ. ಅದರದ ನೀವು ರೀಕಟ್ ಪ್ಲಾಟ್ ಈಗ ರಿಜಿಸ್ಟರ್ ಮಾಡ್ಕೋಬೇಕು. ಕೆಲವೊಂದು ಕಲಂ ಕಟ್ಟಿದಾಗಿಂದನ ಪಡ್ಗಳು ನಮ್ಮ ಕಡೆ ಅದಾವು, ಅವ್ರ ತನಕ ಶೆಡ್ಯೂಲ್ ನಾವು ಕೊಟ್ಕೋತಾ ಇದೀವಿ. ಅವರು ಏನಾಗೈತಿ ಈಗ ಅವರು ಮತ್ತೊಮ್ಮೆ ಹೊಳ್ಳಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಯಾಕಂದ್ರೆ ರೀಕಟ್ ಹಿಡ್ದ ಮುಂದೆ ಅವ್ರಿಗೆ ಚಾರ್ಟ್ ಬರ್ಬೇಕಾತಂದ್ರೆ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಈಗ ಮಾಡಿಸ್ಕೋಬೇಕಾಗೈತಿ. ಈಗ ಮರುನು ನಮ್ದು ಮೇನ್ ಪಾರ್ಟ್ ಕಡೆ ಕಾಳಿನ ಸೈಜ್ ಆಗೋತ್ತಾಗೈತಿ ಅಂತ. ಈಗ ಈ ಕಾಳಿನ ಸೈಜ್ ಆಗೋದ ಈಗ ವಿಶ್ಲೇಷಣವಾಗಿ ನಿಮ್ಗೆ ಈ ಥರದ್ದೆಲ್ಲ ಹೇಳ್ಬೇಕಾತಂದ್ರೆ ಈಗೇನೈತಿ ನಾವು ಜಿಯೋ ಕೊಟ್ಟಿರ್ತೀವಿ. ಜಿಯೋ ಕೊಡಿದಾಗ ಅಂತಲೇ ಈ ಥರ ಒಂದು ಪಾರ್ಟ್ ಇರ್ತೈತಿ, ಏನಂದ್ರೆ ಸೆಲ್ ಡಿವಿಷನ್ ಮತ್ತು ಸೆಲ್ ಇಲಾಂಗೇಷನ್. ಈಗ ನಾವು ಜಿಯೋ ಕೊಡಂತಲೇ ಜಿಯೋದ ಕೆಲಸ ಏನಿರ್ತೈತಿ, ಸೆಲ್ ಇಲಾಂಗೇಷನ್ ಅಂದ್ರೆ ಸೆಲ್ಲನ್ನು ಏನಾಕೈತಿ ಉದ್ದಕ್ಕೆ ಮಾಡ್ತೈತಿ, ದಪ್ಪ ಮಾಡ್ತೈತಿ, ಸೈಜಕ್ಕೆ ಮಾಡ್ತೈತಿ. ಆ ಸೆಲ್ ಡೆವಲಪ್ ಆಯ್ತಂದ್ರೆ ಒಳಗಿನ ಸೆಲ್ ಡೆವಲಪ್ ಆದವು ಅಂದ್ರೆ ಕಾಳಿನ ಸೈಜನ್ನು ಇಂಪ್ರೂವ್ ಆಗ್ತಿರ್ತೈತಿ. ಈ ಥರ ಏನೈತಿ ನಾವು GS ಸ್ಪ್ರೇ ಯಾವಾಗ ಮಾಡ್ತೀವಿ ಆವಾಗ ಮೊದಲನೇ ಒಂದು 5-6-7 ದಿವಸನಾಗ ಯಾವ ಸ್ಪೀಡ್ಲೇ ಸೆಲ್ ಇಲಾಂಗೇಷನ್ ಸೆಲ್ ಡೆವಲಪ್ಮೆಂಟ್ ಆಗ್ತಿರ್ತೈತಿ. ಅದ್ರ ಮುಂದೆ ಏನೈತಿ ಒಂದು ವಾರದ ಮುಂದೆ ಅದ್ರ ಸ್ಪೀಡ್ ಕಡಿಮೆ ಆಗ್ತೈತಿ. ಅವಾಗ ಮಾರ್ಕೆಟಿಂಗ್ ಮಾಡೋ ಪಡ್ಗೊಳ್ದಾಗ ನಾವೇನು ಮಾಡ್ತೀವಿ, ವಾರಕ್ಕೊಂದು ಹಿಂಗೆ 2-3 ಸ್ಪ್ರೇ ಕೊಡ್ತೀವಿ. ಅಂದ್ರೆ ಅದರದ ಸೈಜ್ ಯಾವ ಟೈಪ್ಲೆ ಬರಬೇಕು ಆ ಟೈಪ್ಲಿ ನಾವು ಸೈಜ್ ಮಾಡ್ಕೊಂಡ್ಬಿಡ್ತೀವಿ.
ಬೇದಾನಿ ಪ್ಲಾಟ್ದಾಗ ಏನಾಕೈತಿ, ನಾವು ಒಮ್ಮೆ ಜಿ ಎ ಕೊಡ್ತೀವಿ ಒಂದೇ ಸಲ ಮಷಿನ್ ಸ್ಪ್ರೇ. ಅದರ ನಂತರ ಏನೈತಿ ಜಿ ಎ ಹೆಚ್ಚು ನಡೆಯಂಗಿಲ್ಲ ಬೇದಾನಿ ಕತ್ತಂದ ನಾವೇನು ಮಾಡ್ತೀವಿ ಅಷ್ಟೇ ಜಿ ಅದಕ್ಕೆ ಬೇಕಾಗಿರ್ತೈತಿ ಅಷ್ಟೇ ಕೊಟ್ಟ ಕೇಸಿಂದ ನಾವು ನಿಲ್ಲಿಸ್ತಿರ್ತೀವಿ. ಆದ್ರೆ ಈಗ ಏನಾಕೈತಿ ಎಲ್ಲ ಸೆಲ್ ಇಲಾಂಗೇಷನ್ ಇರಲಿ, ಸೆಲ್ ಡಿವಿಷನ್ ಇರಲಿ, ಡೆವಲಪ್ಮೆಂಟ್ ಇರಲಿ, ಸೆಲ್ ಡಿವಿಷನ್ ಅಲ್ಲ ಸೆಲ್ ಡೆವಲಪ್ಮೆಂಟ್ ಇರಲಿ, ಅದ್ರಾಗ ಏನಾಕೈತಿ ಒಂದು ಲಿಮಿಟೆಡ್ ಪೀರಿಯಡ್ ಇರ್ತೈತಿ. ಆ ಪೀರಿಯಡ್ದಾಗ ಅಷ್ಟು ನಿಮ್ಮ ಕಾಳು ಬೆಳವಣಿಗೆ ಆಗ್ತಿರ್ತೈತಿ. ಅದ್ರ ಮುಂದೆ ಹೋಗಂತಲೇ ಅದು ಸ್ಟಾಪ್ ಆಗ್ತಿರ್ತೈತಿ. ಅದು ಯಾವಾಗ ಸ್ಟಾಪ್ ಆಕೈತಿ ಅಂದ್ರೆ ಒಂದು 70 ದಿವಸ, ಈಗ ಥಂಡಿ ದಿವ್ಸನ್ಯಾಗ ಆತಂದ್ರೆ ಇನ್ನು 70 ದಿವಸ ಬತ್ತಂದ್ರೆ ಆ ಸ್ಟಾಪ್ ಆಗಿಬಿಟ್ಟಿರ್ತೈತಿ. ಈಗ ಥಂಡಿ ಹೆಚ್ಚೈತಿ, ಈಗ 65ನೇ ದಿವ್ಸಕ್ಕೆ 60 ದಿವ್ಸಕ್ಕೂ ಈಗ ಎಷ್ಟು ಐತಿ ಕಾಳು ನಾವು ಜೀವ ಹೊಡೆದಾಗ ಎಷ್ಟು ಐತಿ ಅಷ್ಟು ಐತಿ ಅಂತ ಹೇಳ್ತಾರೆ. ದೊಡ್ಡದಾಗವಾತಾಗೈತಿ ಸೈಜ್ ಹತ್ತಾರೆ ದಿವಸ ಅನ್ಕ ಮುಂದೆ ಹಾಕೋತ ಹೊಂಟಾವು. ಖರೆ ಕಾಳು ಡೆವಲಪ್ಮೆಂಟ್ ಆಗುವಾತು, ಬೇರೆ ಡೆವಲಪ್ಮೆಂಟ್ ಆಗುವಾತು. ಅದಕ್ಕೆ ಆ ಸಮಸ್ಯೆ ಈಗ ಯಾಕೆ ಬರ್ತೈತಿ ಅಂದ್ರೆ ಈ ಪೀರಿಯಡ್ದಾಗ ಬರೋಂತಲೇ ಎಲ್ಲ ಪ್ಲಾಟ್ಗಳು, ಎಲ್ಲ ವೆರೈಟಿ, ಎಲ್ಲ ಜಾತಿ, ಎಲ್ಲ ವೆರೈಟಿಗಳು ದ್ರಾಕ್ಷಿ ಏನೈತಿ ಎಲ್ಲ ಥರದ್ದು ಸೈಜ್ ಇದರಲ್ಲಿ ಸ್ಟಾಪ್ ಆಗತ್ತಿರ್ತೈತಿ. ನಿಮ್ಮ ಪಡೆದಾಗ ಅಷ್ಟ ಆಕೈತಿ ಹಿಂಗೇನಿಲ್ಲ, ಎಲ್ಲ ಕಡೆ ಆಗತ್ತಿರ್ತೈತಿ. ಅವಾಗ ಏನು ಭಾಳ ಚಿಂತೆ ಮಾಡೋಕೆ ಕಾರಣ ಇಲ್ಲ. ಯಾಕಂದ್ರೆ ಇದೊಂದಿಟ್ಟು ನಿಲ್ಲುದನ್ನ ಸ್ಟೇಜ್ ಇರ್ತೈತಿ. ಅವಾಗ ಒಂದು 8 ದಿವಸ ಪ್ಲಾಟ್ ಸ್ಟಾಪ್ ಆಗಿಬಿಡ್ತೈತಿ. ಅಂಥದ್ರಾಗ ಈ ವರ್ಷ ಥಂಡಿನೂ ಹೆಚ್ಚೈತಿ, ಟೆಂಪ್ರೇಚರ್ ಕಡಿಮೆ ಇದ್ದಾಗಿಂದ ಆಗಲೇ ನಾ ಏನು ಹೇಳಿ ಆ ಪ್ರಕಾರ ಒಂದು ಚಿಲ್ಲಿಂಗ್ ಸ್ಟ್ರೆಸ್ದಾಗ ಗಿಡಗಳದಾವ ಈಗ ಸದ್ದ. ಅದಕ್ಕೆ ಡೆವಲಪ್ಮೆಂಟ್ ಆಗಂಗಿಲ್ಲ. ಅದಕ್ಕೆ ನೀವು ಈ ಪೀರಿಯಡ್ದಾಗ ಹೆಚ್ಚಿಗೆ ಮತ್ತು ನಾವೇನು ಮಾಡ್ತೀವಿ ಅದಕ್ಕೆ ಉಪಾಯ ತಂದು ಏನು ಮಾಡ್ತೀವಿ, ಆಯ್ತು ಮತ್ತೊಂದು ಜಿ ಎಸ್ ಸ್ಪ್ರೇ ಹಾಕ್ರಿ, ಜಿ ಎಸ್ ಸ್ಪ್ರೇ ಹೊಡೀರಿ, ಅದ್ರಾಗ ಮತ್ತೊಂದು 2 ಟಾನಿಕ್ ಹಾಕ್ರಿ, ಅದನ್ನು ಸ್ಪ್ರೇ ಮಾಡಿರಿ, ಅಂದ್ರೆ ಸೈಜ್ ಬರ್ತೈತಿ. ಅಂಥದ್ದು ಏನು ಉಪಾಯ ಇದಕ್ಕೆ ಈಗ ಸದ್ಯಕ್ಕೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಅದು ಮಾಡ್ರೆ ನಡಿತೈತಿ. ಯಾವಾಗ ಮಾಡೋದು, ಯಾವ ಸ್ಟೇಜ್ನಾಗ ಮಾಡೋದು ಅದನ್ನು ಹೇಳ್ತಾನು. ಇದೇ ಪ್ರಕಾರ ನಿಮಗೆ ವಿಡಿಯೋ ಬೇಕಾಗಿತ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮೊದಲ, ಆಮೇಲೆ ಏನೈತಿ ನಿಮಗೆ ನೋಟಿಫಿಕೇಶನ್ ಬರ್ಕೋತಿರ್ತೈತಿ. ಈಗ ಪ್ಲಾಟ್ ಸ್ಟಾಪ್ ಆಗೈತೆ ಅದ ಬಳಕ ನಾವೇನು ಮಾಡಬೇಕು, ಇದ್ರ ಡೆವಲಪ್ಮೆಂಟ್ ಯಾವಾಗ ಚಾಲೂ ಆಕೈತಿ ಇಲ್ಲಿಂದ ಮುಂದಿನ, ಇದ್ರ ಮುಂದಿನ ಯಾವಾಗ ಚಾಲೂ ಆಗೋದೈತೆ ಅಂದ್ರೆ ನಮಗೆ ಯಾವಾಗ ನೀರು ಇಳ್ಯಾಕೆ ಚಾಲೂ ಆಕೈತಿ, ಯಾವಾಗ ಹೊರೈಸನ್ ಸ್ಟಾರ್ಟ್ ಆಗ್ತೈತಿ. ಆ ಹೊರೈಸನ್ ಸ್ಟಾರ್ಟ್ ಆದ ನಂತರ ಇದ್ರಾಗ ಒಮ್ಮೆ ಹಿಂಗೆ ಒಂದು ಪೀರಿಯಡ್ ಬರ್ತೈತಿ. ಅಲ್ಲಿ ಸ್ಟಾಪ್ ಆಗಿದ್ದು ಪ್ಲಾಟ್ಗಳು ಎಲ್ಲ ಒಮ್ಮೆಗೆ ಎದ್ದು ಬರ್ತಿರ್ತಾವೆ, ಎಲ್ಲ ಒಮ್ಮೆಗೆ ಸೈಜ್ ಆಗ್ತಿರ್ತಾವೆ. ಈಗ ನೀವು ಅದಕ್ಕೆ ಜಿ ಎ ಮತ್ತೊಂದು 2 ಟಾನಿಕ್ ಕೊಟ್ರಿ ಅಂದ್ರೆ ಮತ್ತೊಂದು ಇಟ್ಟು ನೀವು ಸ್ಟ್ರೆಸ್ದಾಗ ಹಾಕೋರ್ದಿರ. ಅಂಥದ್ರಾಗ ಮತ್ತೊಂದು ಯಾವುದರೆ ಆಲ್ಕೋಲ್ ಬೇಸ್ದಾಗಿನ ಟಾನಿಕ್ ಹಾಕ್ರಿ ಅಂದ್ರೆ ಮತ್ತೊಂದು ಇಟ್ಟು ಸ್ಟ್ರೆಸ್ದಾಗ ಹೋಗೋದೈತಿ. ಸ್ಟಿರಾಯ್ಡ್ ಕೊಟ್ರೂ ಈಗ ಸದ್ಯಕ್ಕೆ ಟೆಂಪ್ರೇಚರ್ ಲೋ ಐತನಾದ್ಲೇ ಫುಡ್ ಪ್ರೊಸೆಸಿಂಗ್ ಏನೈತಿ ಫ್ಯಾಕ್ಟ್ರಿ ಗಿಡದ ಸ್ಲೋ ನಡೆದಿರ್ತೈತಿ. ಅದಕ್ಕೆ ಈಗೇನು ಅಂಥದ್ದೇನು ಮಾಡಕ್ಕೆ ಹೋಗ್ಬೇಡ್ರಿ. ಯಾವಾಗ ನೀರು ಇಳ್ಯಾಕೆ ಚಾಲು ಆಗ್ತಿರ್ತೈತಿ ಅವಾಗ ಆ ಪೀರಿಯಡ್ ಅಂದರೆ ಏನೈತಿ ಒಮ್ಮೆಗೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಈ ಥರ ಡೆವಲಪ್ಮೆಂಟ್ದಾಗ ಆಗ್ತಿರ್ತಾವೆ. ಆ ಹೊತ್ತಿನಾಗ ಒಂದು 20% ನೀರು ಇಳಿತೈತೆ ತಿಳ್ಕೊರಿ. 15ರಿಂದ 20%, ಒಂದು 15% ನೀರು ಇಳಿತೈತೆ, 10ರಿಂದ 20% ನೀರು ಇಳಿತೈತಿ. ಆ ಟೈಮ್ದಾಗ ನೀವೇನು ಮಾಡೋದೈತಿ, 100 ಲೀಟರ್ಗೆ 1.5 ಗ್ರಾಮ್ ಜಿ ಎ ಅಂದ್ರೆ ಏನೈತಿ ಒಂದು 10ರಿಂದ 15 PPM ಜಿ ಎ, 1ರಿಂದ 1.5 ಗ್ರಾಮ್ ಜಿ ಎ 100 ಲೀಟರ್ಗೆ. ಅದ್ರಾಗ ಯಾವುದಾರೆ ಒಂದು ಪ್ರೋಟೀನ್ ಹೈಡ್ರೋಲೈಸೇಟ್ ನೀವು ಹಾಕ್ಕೊಂಡು ಇಲ್ಕಾರ ಸಿವಿಡನ್ನು ಹಾಕ್ರೂ ಮತ್ತು 2 ಹಾಕ್ರೂ ನಡಿತೈತಿ. ಪ್ರೋಟೀನ್ ಹೈಡ್ರೋಲೈಸೇಟ ಮತ್ತು ಸಿವಿಡ ಎರಡೂ ಹಾಕ್ರೂ ನಡಿತೈತಿ. ನಾವನ್ಕ ನಮ್ಮ ಶೆಡ್ಯೂಲ್ದಾಗ ಏನೈತಿ ಸೈಜಾಲ್ 5 ಅಂತ ಏನು ಪ್ರೋಟೀನ್ ಹೈಡ್ರೋಲೈಸೇಟ್ ಏನು ಪೌಡರ್ ಬರ್ತೈತಿ, ಆ ಪೌಡ್ರ್ ಎಕರೆಗೆ 600 ಗ್ರಾಮ್ ನಾವು ರೆಕಮೆಂಡ್ ಮಾಡ್ತೀವಿ. ಆ ಸೈಜಾಲ್ 5 ಮತ್ತು 15 PPM ಜಿ ಎ ಅಂದ್ರೆ 100 ಲೀಟರ್ 1.5 ಗ್ರಾಮ್ ಜಿ ಎ. ಈ ಥರ ಒಂದು ಸ್ಪ್ರೇ ನಾವು ಮಾಡ್ಕೊಂಡಿವತ್ತು ತಿಳ್ಕೊರಿ. ಅದ್ರಾಗ ಏನಾಕೈತಿ, ಅದರಿಂದ ಸೈಜನು ಇನ್ಕ್ರೀಸ್ ಆಕೈತಿ, ಕಾಳು ಗಟ್ಟಿ ತುಂಬಿ ಬರಾಕ ಹೆಲ್ಪ್ ಆಕೈತಿ, ಮತ್ತು ವೇಟ್ ಹೆಚ್ಚಾಗಕ್ಕ, ಒಳಗೆ ಪಲ್ಪ್ ಇನ್ಫಾರ್ಮೇಷನ್ ಆಗಾಕ ಇದು ಸೈಜಲ್ 5 ಏನೈತಿ ಹೆಲ್ಪ್ ಮಾಡ್ತೈತಿ. ಅದರಿಂದ ಒಂದು ನಿಮ್ಗೆ ಹೆಲ್ಪ್ ಆಕೈತಿ. ಮತ್ತೊಂದು ಏನು ಮಾಡ್ಬೇಕಂದ್ರೆ ಈಗ ಸದ್ದ ಈ ಜಿ ಎ ಕೊಡಂತಲೇ ಒಂದು 5-6 ದಿವಸ ಒಂದು ಸ್ಟಾರ್ಟ್ ಅಂದ್ರೆ ಏನೈತಿ, ನೀವು ಜಿ ಎ ಕೊಟ್ಟಾಕನು ತೆಳಗೆ ಕೊಡ್ಬೋದು ಅಂದ್ರೆ ಏನು ಕೊಡ್ಬೋದು ನೀವು ಯಾವಾಗ ನೀರು ಇಳ್ಯಾಕೆ ಸ್ಟಾರ್ಟ್ ಆಗ್ತೈತಿ ಇಲ್ಕರ ಅದರ ಮೊದಲನ ಯಾವಾಗೈತಿ ಒಂದು 5-6 ದಿವಸ ಮೊದಲ ನೀವು ಡ್ರಿಪ್ ಮುಖಾಂತರ 0.42-47 ಈ ಗ್ರೇಡ್ ಏನೈತಿ ಒಂದು 2.5 kg ಪರ್ ಎಕರ್ ಅದ್ರದ್ದೇನು ಸ್ಟ್ಯಾಂಡರ್ಡ್ ಡೋಸ್ ಐತಿ. ಆ ಪ್ರಕಾರ ನೀವು ಡ್ರಿಪ್ಪಿಗೆ ಕೊಟ್ರಿ ಅಂದ್ರೆ ಅಲ್ಲಿ ಅದಕ್ಕೂ ಒಂದಿಟ್ಟು ಹೆಲ್ಪ್ ಆಕೈತಿ ಕಾಳಿನ ಸೈಜ್ ಇಂಪ್ರೂವ್ ಆಗಕ್ಕೆ. ಮತ್ತೊಂದು ಡ್ರಿಪ್ದಿಂದ ಕುಡ್ದೈತಿ, ಯಾವ ಕುಡ್ದೈತಿ ಅಂದ್ರೆ ಇದು 80 ಡೇಸ್ ಅಬವ್ ಅಂದ್ರೆ 80 ದಿವಸ ಆದ್ರ ಮುಂದೆ ನೀರು ಇಳ್ಯಾಕೆ ಚಾಲು ಆಕೈತಿ ನೋಡ್ರಿ.
ಆ ಹೊತ್ತಿಗೆ ಈಗೇನೈತಿ 85 ದಿವಸ ಆದ್ರೂ ಒಂದೊಂದು ಪ್ಲಾಟ್ಗೆ ನೀರು ಇಳ್ಯಾಕ ಚಾಲೂ ಆಗಿಲ್ಲ. 90 ದಿವಸ ಆಗಲಿ ಖರೆ 20% ನೀರು ಇಳ್ಯಾಂತ್ಲೇನ ಜಿಯ ಕೊಡೋದೈತಿ. ಇದು ಮಾತ್ರ ನೀವು ನೆನಪಿಟ್ಕೋರಿ. ನಾ 80 ಡೇಸ್ ಕತೆ ಹೇಳಿನಂದ್ರೆ 80 ಡೇಸ್ಗಿಲ್ಲ, ಅದಕ್ಕೆ ಒಂದು 20% ನೀರು ಇಳ್ಯಾಂತ್ಲೆ ಅಂತ ಜಿಯ ಕೊಡೋದೈತಿ. ಅಂದ್ರೆ ಅದರದ್ದು ರಿಸಲ್ಟ್ ಬೆಟರ್ ಬರ್ತಾವೆ. ಈಗ ಡ್ರಿಪ್ ಮುಖಾಂತರ ಮತ್ತೊಂದು ಯಾವ್ದು ಕೊಡೋದಂದ್ರೆ 03365 ಈ ಪ್ರಕಾರ ಒಂದು ಗ್ರೇಡ್ ಬರ್ತೈತಿ. 03365 ಅದು ಹೆಚ್ಚು ಬಹಳಷ್ಟು ಕಂಪನಿಯವ್ರದ್ದಿಲ್ಲ, ಖರೆ ಯಾರು ಬರ್ತೈತೆ ಅವ್ರು ಸಿಕ್ಕರೆ ನೀವು ಅಲ್ಲಿ ಕೊಡ್ರಿ. ಯಾಕಂದ್ರೆ ಆ ಥರದ ರಿಸಲ್ಟ್ ನಾವು ಈ ಪ್ರಕಾರ ನಾವು ಟೆಸ್ಟ್ ಮಾಡಿದ್ವಿ ಅಂದ್ರೆ ಆ ಪೀರಿಯಡ್ದಾಗ ಅದನ್ನು ಕೊಟ್ರಿ ಅಂದ್ರೆ 100% ನಿಮ್ದು ಎಷ್ಟು ಸೈಜ್ ಏನು ಬರೋದೈತಿಲ್ಲ ಆ ಸೈಜ್ ಬಂದೇ ಬಿಡ್ತೈತಿ ನಿಮ್ಗೆ. ಮತ್ತು ಬೇದನಿಗೇನು ಭಾಳ ಸೈಜ್ ದೊಡ್ಡದತ್ತಂಗಿಲ್ಲ. ಇವಿಷ್ಟು 2 ಡ್ರಿಪ್ಗೆ ಮತ್ತು ಒಂದು GS ಸ್ಪ್ರೇ ಮ್ಯಾಗ ಇದನ್ನಷ್ಟು ಕೊಟ್ರಿ ಅಂದ್ರೆ ಇಟ್ರೊಳಗೆ ಏನೈತಿ ಸೈಜ್ ಬಂದೇ ಬರ್ತೈತಿ. ಉಳ್ಕಿದ್ದು ಏನು ಯಾವುದು ಸ್ಟೀರಾಯ್ಡ್ ಇರಲಿ, ಯಾವುದು PGR, ಯಾವುದು ಟಾನಿಕ್ ಏನು ಕೊಡೋದೇನು ಅವಶ್ಯಕತೆ ಇಲ್ಲ. ಪ್ರೋಟೀನ್ ಬೇಸ್ದಾಗಿಂದ ಯಾವ್ದಾರ ಒಂದು ಟಾನಿಕ್ ಕೊಡ್ರಿ, ಅದ್ರ ಜೊತೆ ನಡಿತೈತಿ. ಇರ್ಲಿಕ್ಕಾರ ಸಿಬಿಡು ಕೊಡ್ರಿ, ಚಲೋ ಪೈಕಿ ಅದನ್ನು ನಡಿತೈತಿ. ಇದನ್ನಷ್ಟು ನೀವು ಮಾಡ್ಕೊಂಡ್ರಿ ಅಂದ್ರೆ ಸೈಜ್ ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಆಕೈತಿ. ಮತ್ತೇನೈತಿ ನಿಮ್ಗೆ ಬೇಕಾದಷ್ಟು ಸೈಜ್ ಬರ್ತೈತಿ. ಇನ್ನು ಕೆಳಗೆ ನಾವು ಇನ್ನು ನೀರು ಇಳಿಯೋ ಟೈಮಕ್ಕೆ ಕೆಳಗಿಂದ ಏನೈತಿ ಡೋಸ್ ಏನು ಹಾಕೋಬೇಕಪ್ಪ ಅಂದ್ರೆ, ಈಗ ಕೆಳಗೆ ನಾವು ಏನು ಡೋಸ್ ಹಾಕೋತಿರ್ತೀವಿ ಆ ಥರಾಗ ಸರ್ಕಾರಿ ಗೊಬ್ಬರ ನಾವು ತೆಳಗೆ ಬೇಸಲ್ ಡೋಸ್ ಕಟ್ತಿರ್ತೀವಿ. ಆ ಥರಾಗ ಒಂದು ನೀವು ಡೋಸ್ ಹಾಕೋಬೋದು. ಯಾಕಂದ್ರೆ ಅದರಿಂದ ಸೈಜನ್ನು ಆಗ್ತೈತಿ, ಪ್ಲಸ್ ಆ ಥರದ ಎಕ್ಸ್ಟ್ರಾ ಮೇನ್ ಬೆನಿಫಿಟ್ ಅಂದ್ರೆ ಏನೈತಿ ಮಮಿಫಿಕೇಶನ್ ಆಗಂಗಿಲ್ಲ, ಮತ್ತು ನಿಮ್ಗೆ ಬೇದನೆ ಇಳುವರಿನೂ ಹೆಚ್ಚು ಸಿಗ್ತೈತಿ. ಅದ್ರ ಸಲುವಾಗಿ ಒಂದು ಡೋಸು ನಾವು ರೆಕಮೆಂಡ್ ಮಾಡೋದು. ಅದ್ರ ಪ್ರಕಾರ ಏನೈತಿ 9-24-24 ಈ ಗ್ರೇಡ್ ಏನು ಬರ್ತೈತಿ, ಈ ಗ್ರೇಡ್ ಒಂದು ಎಕರೆಕ್ಕೆ ಒಂದು 100 kg. ಅದ್ರ ಜೊತೆ ನೀವು ICL ಪಾಲಿಸಲ್ಫೇಟ್ ಒಂದು 50 kg, ಮತ್ತು ಅದ್ರ ಜೊತೆ ನೀವು ಶೇಂಗಾದ ಹಿಂಡಿ ಒಂದಿಟ್ಟು ಸಣ್ಣ ಬುಕ್ನಿ ಮಾಡಿ ಅದ್ರಾಗ ಮಿಕ್ಸ್ ಮಾಡಿಲ್ಕರ ಅದನ್ನ ಹಾಕೊಳ್ಳಲ್ಲಿ ಅದ್ರಾಗ ಮಿಕ್ಸ್ ಆಗ್ಲಿಕ್ಕಾರ ಸೆಪ್ರೇಟ್ಲಿ ಮತ್ತೊಮ್ಮೆ ಹಾಕೊಂಡ್ ಕೇಸಿಂದ ಅದನ್ನೆಲ್ಲ ಕವರ್ ಮಾಡ್ರಿ, ಮುಚ್ಚಿಬಿಡ್ರಿ. ಅಂದ್ರೆ ಆ ಥರದ ರಿಸಲ್ಟ್ ಏನಾಕೈತಿ ಪಲ್ಪ್ ಗಟ್ಟಿ ತುಂಬಾಕ, ಬೇದನೆ ಇಳುವರಿ ಬರಾಕ, ಮಮ್ಮಿ ಆಗಬಾರ್ದಂದ ಇದಕ್ಕೆಲ್ಲದಕ್ಕೂ ಆ ಥರದ ಒಳ್ಳೆ ಹೆಲ್ಪ್ ಆಕೈತಿ. ಇದೊಂದು ಡೋಸ್ ನೀವು ಹಾಕೊಂಡ್ರೆ ಅಂದ್ರೆ ಹೆಂಗೈತಿ ನಿಮಗೆ ಇಳುವರಿ ಚಲೋ ತೆಗಿಯಾಕ ಹೆಲ್ಪ್ ಆಗ್ತೈತಿ. ಇದನ್ನಷ್ಟ ಈ ವಿಡಿಯೋದಾಗಿಂದ ನಿಮ್ಗೆ ಹೇಳೋದಿತ್ತು ಯಾವ ಥರ ಸೈಜ್ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು 60ನೇ ದಿವ್ಸಕ್ಕೆ ಪ್ಲಾಟ್ ನಿಂತೈತಿ, 65 ದಿವಸ ಆಗ್ಯಾವು, 70 ದಿವಸ ಆಗ್ಯಾವು, 75 ದಿವಸ ಆಗಿರೂ ನೀವು ಬೇರೆದೇನು ಮಾಡಕ್ಕೆ ಹೋಗ್ಬೇಡ್ರಿ. ಎಕ್ಸ್ಟ್ರಾ ಮೊದಲು ಏನೈತಿ ನೀರು ಇಳಿಕಿತ ಮೊದಲು GA ಇನ್ನೇನು ಹೊಡ್ಯಾಕೆ ಹೋಗ್ಬೇಡ್ರಿ. ಯಾವಾಗ ನೀರು ಇಳಿದಿರ್ತೈತಿ ಅವಾಗನ ಆ ಥರದ ಸೈಜ್ ಏನೈತಿ ಇನ್ಕ್ರೀಸ್ ಆಗೋದಿರ್ತೈತಿ. ಮತ್ತೊಮ್ಮೆ ಹೊಳೆ ನಾ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ಎಕ್ಸ್ಟ್ರಾ ಖರ್ಚು ಮಾಡ್ಕೊತ ಕೊಂಡಿರ್ಬೇಡ್ರಿ. ಆ ಥರದ ನೀರು ಇಳಿಕಿತ ಮೊದಲು ಏನು ಸ್ಪ್ರೇ ಮಾಡ್ರಿ ಆ ಥರದ್ದು ಏನು ಬೆನಿಫಿಟ್ ಸಿಗಂಗಿಲ್ಲ. ಉಲ್ಟಾ ಗೊನಿನ ಹಾರ್ಡ್ ಆಗೋದೈತಿ, ಮತ್ತೊಂದಿಟ್ಟ ಗೊನಿ ಮೆತ್ತಗೊಳಂಗಿಲ್ಲ. GA ಎಕ್ಸ್ಟ್ರಾ ಆತಂದ್ರೆ ಗೊನಿ ಹಾರ್ಡ್ ಆಕೈತಿ. ಹಂಗೇನು ಹೊಡ್ಯಾಕೆ ಹೋಗ್ಬೇಡ್ರಿ. ಯಾವಾಗ ನೀರು ಇಳಿತಿರ್ತೈತಿ ಅವಾಗ ನಾ ಏನು ಸ್ಪ್ರೇ ಹೇಳಿದನು ಅದನ್ನೊಂದು ಸ್ಪ್ರೇ ತೊಗೊಂಡ್ರಿ ಅಂದ್ರೆ ನೀವು ಸೇಫಾಗಿ ಎಷ್ಟು ಬೇಕಾದಷ್ಟು ಸೈಜನ್ನು ತೊಗೋಬೋದು ಮತ್ತು ಸರಿಯಾಗಿ ಇಳುವರಿಯನ್ನು ತೊಗೋಬೋದು. ಧನ್ಯವಾದ.